ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸ್ವಾಗತ. ಈ ಸೇವೆಯಲ್ಲಿ ನಮ್ಮ ಜೊತೆಯಲ್ಲಿದ್ದುಕೊಂಡು ನೀವು ನೀಡಿದ ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಗಳು. ದೇವರ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬಹು ಅಮೂಲ್ಯವಾದ ಆಶೀರ್ವಾದವನ್ನು ತಂದಿದೆಯಲ್ಲವೇ? ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ 25ನೇ ವಚನದವರೆಗೆ ಧ್ಯಾನ ಮಾಡಿ 6 ದಿನಗಳಲ್ಲಿ ದೇವರು ಮಾಡಿದ ಸೃಷ್ಟಿಯ ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಕೀರ್ತನೆಗಳು 126 3ನೇ ವಚನ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ. ಪ್ರೀತಿಯುಳ್ಳ ದೇವಜನರೇ, ಈ ದೃಶ್ಯವು ಅಥವಾ ನೋಟವು ಅನೇಕರಿಂದ ಗತ ಕಾಲಗಳಲ್ಲಿ ನಿರಾಕರಿಸಲ್ಪಟ್ಟಿದ್ದರೂ ಈ ಮಹಾ ದುರಂತವು 1ನೆಯ ಮತ್ತು 2ನೆಯ ವಚನಗಳ ನಡುವೆ ಸಂಭವಿಸಿರುವುದು ಎಂದು ನಾನು ನಂಬುತ್ತೇನೆ. ನಮಗೆ ತಿಳಿದಿರುವಷ್ಟು ಮಟ್ಟಿಗೆ ಇದಕ್ಕೆ ಸಾಕಷ್ಟು ಪುರಾವೆ ಇರುತ್ತದೆ. ಈ ವಚನ ಆರಂಭಿಸುವಾಗ ವಿಶಾಲವಾದ ಸೃಷ್ಟಿಯ ಕಡೆಗೆ ನಾವು ಗಮನ ಹರಿಸೋಣ. ಅಲ್ಲಿ ಏನೋ ಒಂದು ಸಂಭವಿಸಿರುವುದು. ಚಂದ್ರಲೋಕಕ್ಕೆ ಮಾನವರು ಮಾಡಿದ ಪ್ರಯಾಣದ ಮೂಲಕ ಅಲ್ಲಿ, ಅಂದರೆ ಮೇಲೆ, ಬರೀ ಹಾಳು ಭೂಮಿ ಇರುವುದು ಎಂಬುದು ತಿಳಿದು ಬಂತು. ಅದು ಹೇಗಾಯಿತು? ನೋಡ್ರಿ, ದೇವರ ಈ ವಿಶ್ವದಲ್ಲಿ ಒಂದು ದುರಂತವು ಸಂಭವಿಸಿರುವುದು ಎಂದು ನಾನು ಹೇಳಲು ಬಯಸುತ್ತೇನೆ. ಇದು ನಿರ್ದಿಷ್ಟವಾಗಿ ಭೂಮಿಗೆ ಸಂಭವಿಸಿದ ರೀತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿರುತ್ತದೆ. ಯಾಕಂದರೆ ಈ ಭೂಮಿಯು ಮನುಷ್ಯನು ವಾಸಿಸುವ ಸ್ಥಳವಾಗಿರುತ್ತದೆ ಮತ್ತು ಹೀಗಿರುವುದರಿಂದ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ ವರ್ಣಿಸಲ್ಪಟ್ಟಿರುತ್ತದೆ. ಪ್ರಿಯರೇ, ಮುಂದೆ ನಾವು ಆದಿಸಾಗರದ ಮೇಲೆ ಕತ್ತಲಿತ್ತು ಎಂಬುದಾಗಿ ನೋಡುತ್ತೇವೆ. ಇದು ಸ್ಪಷ್ಟವಾಗಿಯೂ ದೇವರ ಅನುಪಸ್ಥಿತಿ ಅಥವಾ ಇಲ್ಲದಿರುವಿಕೆಯನ್ನು ಸೂಚಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡುವ ಕ್ರಮವಿಲ್ಲದೆಯೂ ಬರಿದಾಗ್ಯೂ ಎಂಬ ಪದವು ವಿನ್ಯಾಸವು ಬಹು ಆಸಕ್ತಿಕರವಾಗಿರುತ್ತದೆ. ಕ್ರಮವಿಲ್ಲದೆಯೂ ಎಂಬುದು ತೋಹು ಎಂಬ ಇಬ್ರಿಯ ಪದವಾಗಿರುತ್ತದೆ ಮತ್ತು ಇದರ ಅರ್ಥವು ನಾಶ ಮಾಡಲ್ಪಟ್ಟದ್ದು, ಖಾಲಿಯಾಗಿರುವಂಥದ್ದು ಎಂಬುದಾಗಿರುತ್ತದೆ. ನಂತರ ನಾವು ನೋಡುವ ಬರಿದಾಗಿಯೂ ಎಂಬುದು ಬೋಹು ಎಂಬ ಇಬ್ರಿಯ ಪದವಾಗಿದ್ದು ಅದರ ಅರ್ಥವು ಪುನಃ ಖಾಲಿಯಾಗಿರುವಂಥದ್ದು ಎಂಬುದಾಗಿ ಕಂಡುಬರುತ್ತದೆ. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಈ ಹೇಳಿಕೆಯನ್ನು ಹೀಗೆ ನೋಡುತ್ತೇವೆ. ಹೇಗೆಂದರೆ, ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 18ನೇ ವಚನದಲ್ಲಿ, ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ ಎಂಬುದೇ. ಇಲ್ಲಿ ದೇವರು ತಾನು ಭೂಮಿಯನ್ನು ವ್ಯರ್ಥವಾಗಿ ಸೃಷ್ಟಿಸಿರುವುದಿಲ್ಲ ಎಂಬುದಾಗಿ ಹೇಳುತ್ತಿರುವನು. ದೇವರು ಭೂಮಿಯನ್ನು ತೋಹು ವಾ ಬೋಹು, ಅಂದರೆ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇರುವಂಥದ್ದನ್ನು ಸೃಷ್ಟಿಸಲಿಲ್ಲ. ಆದರೆ ಈ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಆಯಿತು. ದೇವರು ಈ ಭೂಮಿಯನ್ನು ಜನ ನಿವಾಸಕ್ಕಾಗಿ ಎಂದು ರೂಪಿಸಿದನು ಮತ್ತು ವಿನಾಶಗೊಂಡ ಈ ಭೂಮಿಗೆ ದೇವರು ತಾನೇ ಬಂದು ಅದನ್ನು ಪುನಃ ಮಾನವ ಕುಲಕ್ಕೆ ನಿವಾಸ ಸ್ಥಾನವನ್ನಾಗಿ ಮಾರ್ಪಡಿಸಿದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಪ್ರಸ್ತುತ ಅಭ್ಯಾಸಗಳು ಮತ್ತು ಅಂತರಿಕ್ಷದ ಪರಿಶೋಧನೆಗಳು ನಮಗೆ ಪ್ರಕಟಿಸಿರುವುದೇನೆಂದರೆ, ನಾವು ಜೀವಿಸುತ್ತಿರುವ ಈ ವಿಶ್ವದಲ್ಲಿ ಮಾನವ ಜೀವಿಗಳಿಗೆ ಮಾತ್ರ ಭೂಮಿಯು ನಿವಾಸ ಸ್ಥಾನವಾಗಿದೆ ಎಂಬುದೇ. ನೋಡಿರಿ,
ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿದ್ದಾಗ ಯಾವ ರೀತಿಯಲ್ಲಿ ಚಂದ್ರಲೋಕವು ಮಾನವನ ವಾಸಕ್ಕೆ ಯೋಗ್ಯವಾಗಿಲ್ಲವೋ ಹಾಗೆಯೇ ಈ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕವು ಹೇಳುತ್ತದೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಇಡೀ ಸೃಷ್ಟಿಯು ಒಂದು ದೊಡ್ಡದಾದ ಅನಾಹುತಕ್ಕೆ ಒಳಗಾಯಿತು ಎಂದು ನಾನು ನಂಬುತ್ತೇನೆ. ಆ ಅನಾಹುತ ಏನು? ಈ ಭೂಮಿಯ ಮೇಲೆ ಆದಾಮನಿಗಿಂತ ಮೊದಲು ಯಾವುದೋ ಜೀವಿ ಇತ್ತು ಎಂದು ನಾವು ಊಹಿಸಬಹುದು. ಮತ್ತು ಇದೆಲ್ಲವೂ ಉದಯ ನಕ್ಷತ್ರ ಲೂಸಿಫರನ ಪತನದೊಂದಿಗೆ ಸಂಬಂಧ ಹೊಂದಿದೆ ಎಂದು ತೋರುತ್ತದೆ. ಅವನೇ ನಂತರ ಸೈತಾನನಾದನು. ಇದೆಲ್ಲವೂ ಇಲ್ಲಿ ಒಳಗೊಂಡಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಿಯ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಇದೇ ವಾಕ್ಯ ಭಾಗದಲ್ಲಿ ನಂತರ ನಾವು ಹೀಗೆ ನೋಡುತ್ತೇವೆ. ಹೇಗೆಂದರೆ, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದೇ. ಇಲ್ಲಿ ನಾವು ನೋಡುವ ಚಲಿಸುತ್ತಿತ್ತು ಎಂಬ ಪದವು ಕೋಳಿಯು ತನ್ನ ಮರಿಗಳ ಮೇಲೆ ಆವರಿಸಿ ಕಾವು ನೀಡುವ ಅರ್ಥವನ್ನು ಕೊಡುತ್ತದೆ. ಅಂದರೆ ದೇವರಾತ್ಮನು ಜಲಸಮೂಹಗಳ ಮೇಲೆ ಆವರಿಸಿಕೊಂಡನು ಎಂಬುದೇ. ಪವಿತ್ರ ಆತ್ಮನು ಒಂದು ಸೇವೆಯನ್ನು ಆರಂಭಿಸಿದನು ಮತ್ತು ಅದನ್ನು ಮತ್ತೆ ಮತ್ತೆ ಮಾಡುವುದನ್ನು ನಾವು ನೋಡಲಿದ್ದೇವೆ. ಅದುವೇ ಪುನರ್ಸೃಷ್ಟಿಯಾಗಿರುತ್ತದೆ. ಆತನು ಈ ದೃಶ್ಯದಲ್ಲಿ ಒಂದು ಪುನರ್ಸೃಷ್ಟಿಸುತ್ತಾನೆ. ಇದನ್ನೇ ಆತನು ನಿಖರವಾಗಿ ನಮಗೆ ಮಾಡುತ್ತಾನೆ. ಪ್ರಿಯ ದೇವಜನರೇ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಹೇಳಿರುವುದನ್ನು ನಾವು ಸ್ಮರಿಸಬಹುದು. ನೀರು ಎಂಬುದು ದೇವರ ವಾಕ್ಯವಾಗಿದೆ. ಈಗ ದೀಕ್ಷಾಸ್ನಾನವನ್ನು ಅದಕ್ಕೆ ಗುರುತಾಗಿ ಅಥವಾ ಚಿಹ್ನೆಯಾಗಿ ಮಾಡಬಹುದು, ಅದು ಒಳ್ಳೆಯದು. ಆದರೆ ನೀರು ಎಂಬುದರ ಅರ್ಥವು ದೇವರ ವಾಕ್ಯವಾಗಿರುತ್ತದೆ ಮತ್ತು ಪವಿತ್ರ ಆತ್ಮನು ಅದರ ಲೇಖಕನಾಗಿರುತ್ತಾನೆ. ಇದನ್ನು ನಾವು ತಿಳಿದುಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಭೂಮಿಯ ನಿರ್ಮಾಣ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ವಿಶ್ವದ ನಿರ್ಮಾಣವನ್ನು, 2ನೇ ವಾಕ್ಯದಲ್ಲಿ ನಾವು ಭೂಮಿಯಲ್ಲಾದ ಅಲ್ಲ ಕಲ್ಲೋಲವನ್ನು ನೋಡಿದ್ದೇವೆ ಮತ್ತು ಈಗ ನಾವು 6 ದಿನಗಳಲ್ಲಿ ಆದ ಭೂಮಿಯ ನಿರ್ಮಾಣದ ವಿಷಯಕ್ಕೆ ಬಂದಿರುತ್ತೇವೆ. ಅದು ವಚನಗಳು 3ರಿಂದ 31ರಲ್ಲಿ ಇರುವುದು. ಇದು ಅಭಿವೃದ್ಧಿಯಾದ ಸಂಗತಿ ಎಂದು ನಾನು ನಂಬುತ್ತೇನೆ. ಪ್ರಿಯ ದೇವಜನರೇ, ಇಲ್ಲಿ ನಾವು ಗಮನಿಸಬೇಕಾದ ಹಲವಾರು ಸಂಗತಿಗಳು ಇರುತ್ತವೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಹೇಗೆಂದರೆ, 6 ದಿನಗಳಲ್ಲಿ ಯೆಹೋವನು ಭೂಮಿಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಎಂಬುದೇ. ಈ ವಚನದಲ್ಲಿ ಸೃಷ್ಟಿಸಿರುವ ಬಗ್ಗೆ ಏನೂ ಹೇಳಲ್ಪಟ್ಟಿರುವುದಿಲ್ಲ, ಬರೀ ನಿರ್ಮಾಣ ಮಾಡಿದನು ಎಂಬುದಾಗಿ ಹೇಳಲ್ಪಟ್ಟಿರುತ್ತದೆ. ಅಂದರೆ ಈ 6 ದಿನಗಳಲ್ಲಿ ದೇವರು ಸೃಷ್ಟಿಸಲ್ಪಟ್ಟಿರುವಂಥದ್ದನ್ನೇ ತೆಗೆದುಕೊಂಡು ಮತ್ತೆ ಸೃಷ್ಟಿಸುತ್ತಾ ಇಲ್ಲ, ಆದರೆ ಆತನು ಪುನರ್ ಸೃಷ್ಟಿ ಮಾಡುತ್ತಾ ಇದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು. ಈಗಾಗಲೇ ಅಸ್ತಿತ್ವದಲ್ಲಿದ್ದ, ಅಂದರೆ ಬಹುಶಃ ಬಿಲಿಯಾಂತರ ವರ್ಷಗಳ ಹಿಂದೆಯೇ ಅಸ್ತಿತ್ವಕ್ಕೆ ಕರೆದಿದ್ದ ವಸ್ತುವಿನಿಂದಲೇ ಈಗ ಕಾರ್ಯ ಮಾಡುತ್ತಾ ಇದ್ದಾನೆ. ಪ್ರಿಯರೇ, ದೇವರು ಜೀವವನ್ನು ಸೃಷ್ಟಿಸಿ ಅದನ್ನು ಭೂಮಿಯ ಮೇಲೆ ಹಾಕಿದನು ಮತ್ತು ಭೂಮಿಗೋಸ್ಕರ ಆತನು ಮನುಷ್ಯನನ್ನು ಸೃಷ್ಟಿಸಿದನು. ಆ ಸೃಷ್ಟಿಯಲ್ಲಿ ಅಥವಾ ಆ ಜೀವಿಯಲ್ಲಿ ನಾವು ಆಸಕ್ತರಾಗಿದ್ದೇವೆ, ಯಾಕಂದರೆ ನಾವು ಆ ಜೀವಿಗಳಲ್ಲಿ ಒಬ್ಬರಾಗಿದ್ದೇವೆ. ಈ ಸಂಗತಿಯು ಇಂದು ನಮಗೆ ಆದಿಕಾಂಡದ ದಾಖಲೆಯನ್ನು ತೀಕ್ಷ್ಣತೆಯಿಂದ ಪ್ರಾಮುಖ್ಯವಾದದ್ದನ್ನಾಗಿ ಮಾಡುತ್ತದೆ. ಪ್ರಿಯರೇ, ಮುಂದುವರೆದು ನಾವು ದಿನ 1 ಅಂದರೆ ಬೆಳಕು, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 3ನೇ ವಚನದಿಂದ 5ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು.
ದೇವರು ಬೆಳಕನ್ನೂ ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದೂ ಕತ್ತಲೆಗೆ ಇರುಳೆಂದೂ ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೊದಲನೆಯ ದಿನವಾಯಿತು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ದಿನವು ಬಹುಶಃ 24 ಗಂಟೆಗಳ ದಿನವಾಗಿರಬಹುದು. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯವಿರುತ್ತದೆ. ಅದೇನೆಂದರೆ, ಈ ಇಡೀ ಅಧ್ಯಾಯದಲ್ಲಿ ಉಂಟಾಗಲಿ ಎಂಬ ಪದವನ್ನು 10 ಸಾರಿ ನೋಡುತ್ತೇವೆ. ಇದನ್ನು ಯಾರೋ ಒಬ್ಬರು ಸೃಷ್ಟಿ ಕಾರ್ಯದ ದಶಾಜ್ಞೆಗಳು ಎಂಬುದಾಗಿ ಕರೆದಿದ್ದಾರೆ. ಇಲ್ಲಿ ನಾವು ನೋಡುತ್ತಿರುವಂತಹದ್ದು ದೈವಿಕ 10 ಸೂತ್ರಗಳಾಗಿರುತ್ತವೆ. ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದನು ಎಂಬುದನ್ನು ನೋಡುವಾಗ ಇದು ದೇವರು ಮಾತಾಡಿರುವ ಮೊದಲನೆಯ ಸಂಭವ ಆಗಿರುತ್ತದೆ. ಇವು ದೇವರ ವಾಕ್ಯದಲ್ಲಿ ದಾಖಲಾಗಿರುವ ಆತನ ಮೊದಲಿನ ನುಡಿಗಳಾಗಿರುತ್ತವೆ. ಮುಂದಕ್ಕೆ ನಾವು ದಿನ 2 ಗಾಳಿ ಅಂತರಿಕ್ಷಗಳು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಎಂಬುದಾಗಿ ನೋಡುತ್ತೇವೆ. ಈ ವಿಸ್ತಾರವಾದ ಗುಮ್ಮಟ ಎಂಬುದಕ್ಕೆ ಇರುವ ಇಬ್ರಿಯ ಪದವು ರಕಿಯಾ ಎಂಬುದಾಗಿ ಇರುತ್ತದೆ ಮತ್ತು ಇದರ ಅರ್ಥವು ಗಾಳಿಯ ಅಂತರಿಕ್ಷಗಳು ಎಂದು. ಮುಂದೆ ನಾವು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಎಂಬುದಾಗಿ ದೇವರು ಹೇಳಿರುವುದನ್ನು ನೋಡುತ್ತೇವೆ. ಇದರ ಅರ್ಥವೇನಾಗಿರುತ್ತದೆ? ಇದರ ಅರ್ಥವು ದೇವರು ಮೊದಲು ನೀರುಗಳನ್ನು ಲಂಬವಾಗಿ ವಿಭಾಗ ಮಾಡಿದನು ಎಂಬುದಾಗಿ ಇರುತ್ತದೆ. ಅಂದರೆ ನಮ್ಮ ಮೇಲೆಯೂ ನೀರು ಇರುತ್ತದೆ, ನಮ್ಮ ಕೆಳಗೂ ನೀರು ಇರುತ್ತದೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು, ಹಾಗೆಯೇ ಆಯಿತು ಎಂಬುದೇ. ಪ್ರಿಯ ದೇವಜನರೇ, ನಾವೆಲ್ಲರೂ ಬಹುಶಃ ಧಾರಾಕಾರ ಮಳೆಯನ್ನು ಅನುಭವಿಸಿರಬಹುದು ಅಥವಾ ವಾರ್ತೆಗಳಲ್ಲಿ ಕೇಳಿರಬಹುದು. ಇಂಥ ಮಳೆಯು ಸಂಭವಿಸುವಾಗ ಹಲವಾರು ಕಡೆಗಳಲ್ಲಿ ಪ್ರವಾಹಗಳು ಬರುತ್ತವೆ. ಅಂದರೆ ಮೇಲಿರುವ ನೀರು ಕೆಳಗೆ ಬಿದ್ದಿರುವುದನ್ನು ನಾವು ನೋಡುತ್ತೇವೆ. ಹೌದು, ದೇವರು ಅದನ್ನೇ ಮಾಡಿದನು. ಆತನು ಕೆಳಗಿದ್ದ ನೀರುಗಳನ್ನು ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಎಂಬುದೇ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದೂ ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 2ನೆಯ ದಿನವಾಯಿತು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಎಂಬುದೇ. ಇದು ನಾವು ತಿಳುಕೊಂಡ ಪರಲೋಕವಾಗಿರುವುದಿಲ್ಲ. ನಿಜವಾಗಿಯೂ ನೋಡುವಾಗ ಸತ್ಯವೇದದಲ್ಲಿ 3 ಪರಲೋಕಗಳ ಕುರಿತು ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಕಾಶದ ಪಕ್ಷಿಗಳು ಎಂಬುದರ ಕುರಿತು ಮಾತಾಡಿದನು ಮತ್ತು ಅದೇ ಆಕಾಶದ ಕುರಿತು ಈ ವಾಕ್ಯ ಭಾಗದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದು ಎಂದು ನಾನು ನಂಬುತ್ತೇನೆ. ನಂತರ ನಾವು ಆಕಾಶದ ನಕ್ಷತ್ರಗಳು ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥ ಇದು 2ನೇ ಪರಲೋಕವಾಗಿರುತ್ತದೆ ಮತ್ತು ಅದರ ನಂತರ 3ನೇ ಪರಲೋಕವಿರುತ್ತದೆ. ಇಲ್ಲಿ ದೇವರು ವಾಸ ಮಾಡುತ್ತಾನೆ. ಆದ್ದರಿಂದ ಮೇಲಿರುವ ಮೊದಲನೆಯ ಪದರು, ಮೊದಲನೆಯ ಅಟ್ಟವು ಮೋಡಗಳು ಇರುವ ಹಾಗೂ ಪಕ್ಷಿಗಳು ಹಾರಾಡುವ ಅಟ್ಟವಾಗಿರುತ್ತದೆ. ಪ್ರಿಯರೇ, ಮುಂದುವರೆದು ದಿನ 3 ಒಣನೆಲ ಮತ್ತು ಸಸ್ಯ ಜೀವ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣ ನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣ ನೆಲಕ್ಕೆ ಭೂಮಿಯೆಂದು ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದೇ. ಪ್ರಿಯರೇ, ಈಗ ನೀರುಗಳಲ್ಲಿ ಸಮತೋಲ ವಿಭಾಗವಾಗಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ.
ಮೊದಲು ಮೇಲಿನ ನೀರುಗಳಿಂದ ಕೆಳಗಿನ ನೀರುಗಳು ವಿಭಾಗಿಸಲ್ಪಟ್ಟವು. ಈಗ ನೀರು ಒಣ ನೆಲದಿಂದ ಅಂದರೆ ಭೂಮಿಯಿಂದ ಬೇರ್ಪಡಿಸಲ್ಪಟ್ಟಿದೆ. ಇದರ ಕುರಿತು ಅವೈಜ್ಞಾನಿಕವಾದದ್ದು ಯಾವುದೂ ಇರುವುದಿಲ್ಲ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. ದೇವರು ಅದರ ಕುರಿತು ಅತೀ ಸ್ವಲ್ಪವೇ ಹೇಳಿರುತ್ತಾನೆ. ಆದರೆ ನಾವು ನಂಬುವಷ್ಟರ ಮಟ್ಟಿಗೆ ಆತನು ಅದನ್ನು ಹೇಳಿರುತ್ತಾನೆ. ಅಷ್ಟೇ ನಮಗೆ ಸಾಕಾಗಿರುತ್ತದೆ. ಪ್ರಿಯ ದೇವಜನರೇ, ಮುಂದೆ ನಾವು ದೇವರು ಆ ಒಣನೆಲಕ್ಕೆ ಭೂಮಿಯೆಂದು ಹೆಸರಿಟ್ಟನು ಎಂಬುದಾಗಿ ನೋಡುತ್ತೇವೆ. ಇದನ್ನು ಮಾಡುವುದರ ಮೂಲಕ ಆತನು ಯಾವುದಕ್ಕಾಗಿ ಸಿದ್ಧನಾಗುತ್ತಾ ಇದ್ದಾನೆ? ಹೌದು, ಆತನು ಮಾನವನ ವಾಸಸ್ಥಾನಕ್ಕಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತಿರುವ ಹಾಗೆ ಕಂಡುಬರುತ್ತಾ ಇದೆ. ಮಾನವನು ನೀರಿನಲ್ಲಿ ವಾಸಿಸಬಲ್ಲ ಜೀವಿಯಾಗಿರುವುದಿಲ್ಲ. ಆದದರಿಂದಲೇ ಅವನ ನಿವಾಸ ಸ್ಥಾನಕ್ಕಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ದೇವರು ಇಲ್ಲಿ ಸಸ್ಯ ಜೀವವನ್ನು ಇಡುತ್ತಾ ಇದ್ದಾನೆ. ಯಾಕೆಂದರೆ ಜಲಪ್ರಳಯವಾಗುವ ತನಕ ಮಾನವನು ಸಸ್ಯಾಹಾರಿಯಾಗಿದ್ದನು. ಮಾನವನು ಹಣ್ಣುಗಳನ್ನು ಬೀಜಗಳನ್ನು ಬಿಟ್ಟು ಮತ್ತೇನನ್ನು ತಿನ್ನುವುದಿಲ್ಲ. ಸಸ್ಯ ಜೀವವನ್ನು ನಿರ್ಮಾಣ ಮಾಡುವುದು 3ನೇ ದಿನವನ್ನು ಮುಕ್ತಾಯಗೊಳಿಸಿತು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳೂ ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 3ನೇ ದಿನವಾಯಿತು. ಪ್ರಿಯರೇ, 4ನೆಯ ದಿನ ಸೂರ್ಯ ಚಂದ್ರ ನಕ್ಷತ್ರಗಳು ಕಾಣಿಸಿಕೊಂಡವು. ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಬಳಿಕ ದೇವರು ಆಕಾಶಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಎಂಬುದೇ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಸೂರ್ಯ ಚಂದ್ರರನ್ನು ಈ ಸಮಯದಲ್ಲಿ ಸೃಷ್ಟಿಸಿರುವುದಿಲ್ಲ. ಅವು ಸೃಷ್ಟಿಸಲ್ಪಟ್ಟವುಗಳಾಗಿಯೇ ಈಗಾಗಲೇ ಮೇಲೆ ಇದ್ದವು. ದೇವರು ಅವುಗಳನ್ನು ಕೇವಲ ಅವರವರ ಸ್ಥಾನಕ್ಕೆ ಕರೆತಂದನು. ಮುಂದುವರಿದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಉಂಟು ಮಾಡಿದನು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ನಮಗೆ ತಿಳಿಸುವುದೇನೆಂದರೆ, ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದಾಗ ಸೂರ್ಯನು ಆ ದೊಡ್ಡ ಬೆಳಕಾಗಿ ತನ್ನ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವನು ಮತ್ತು ಆ ಚಿಕ್ಕ ಬೆಳಕಾಗಿ ರಾತ್ರಿಯನ್ನಾಳುವುದಕ್ಕೆ ಚಂದ್ರನು ಸೂಕ್ತನಾಗಿರುತ್ತಾನೆ ಎಂಬುದಾಗಿ ಕಂಡುಬಂತು. ಖಂಡಿತವಾಗಿಯೂ ರಾತ್ರಿಯ ಮೇಲೆ ಚಂದ್ರನು ಅಪಾರ ಪ್ರಭಾವವನ್ನು ಬೀರಿದ್ದಾನೆ. ನಂತರ ಆತನು ನಕ್ಷತ್ರಗಳನ್ನು ಉಂಟು ಮಾಡಿದನು ಎಂಬ ಚಿಕ್ಕ ಸಾಲು ಅಲ್ಲಿರುವುದನ್ನು ನೋಡುತ್ತೇವೆ. ಅದು ನಿಜವಾಗಿಯೂ ದೊಡ್ಡ ಕೆಲಸವೇ ಆಗಿತ್ತು, ಆದರೆ ದೇವರಿಗಲ್ಲ. ಪ್ರಿಯರೇ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಮತ್ತು ಅರ್ಧದಷ್ಟು ಪ್ರಯತ್ನವನ್ನೂ ಮಾಡಲಿಲ್ಲ. ಆತನು ನಕ್ಷತ್ರಗಳನ್ನು ಉಂಟು ಮಾಡಿದನು ಎಂಬುದಾಗಿ ಜಾನ್ ವೆಸ್ಲಿ ಅವರು ಹೇಳಿರುತ್ತಾರೆ. ಮುಂದುವರಿದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನೂ ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ನೋಡುವುದಾದರೆ ವಿಂಗಡಿಸುವಾತನು, ವಿಭಾಗಿಸುವಾತನು ದೇವರೇ ಆಗಿದ್ದಾನೆ ಎಂಬುದು.
ಆತನು ಇನ್ನೂ ಆ ಬೇರೆ ಬೇರೆ ಮಾಡುವ ಕಾರ್ಯದಲ್ಲಿ ಮುಂದುವರಿಯುತ್ತಾ ಇದ್ದಾನೆ ಎಂಬುದನ್ನು ನಾವು ತಿಳಿದಿರುವೆವೋ? ಇಂದು ಕೆಲವರು ಸರಿಯಾಗಿರುವುದಕ್ಕೂ ತಪ್ಪಾಗಿರುವುದಕ್ಕೂ ವ್ಯತ್ಯಾಸವೇನಿದೆ ಎಂಬುದಾಗಿ ಕೇಳುತ್ತಾರೆ. ನೋಡ್ರಿ, ದೇವರೇ ಈ ಎಲ್ಲ ರೇಖೆಗಳನ್ನು ಎಳೆದಿರುತ್ತಾನೆ. ಹಾಗಾದರೆ ಸರಿಯಾಗಿರುವುದು ಯಾವುದು ಎಂಬುದನ್ನು ಹೇಗೆ ತಾನೇ ತಿಳಿಯುತ್ತೇವೆ? ಯಾವುದು ಸರಿ ಎಂಬುದನ್ನು ದೇವರೇ ನಮಗೆ ತಿಳಿಯಪಡಿಸುತ್ತಾನೆ. ದೇವರು ಕೆಲವು ತತ್ವಗಳನ್ನು ಹಾಕಿಟ್ಟಿರುತ್ತಾನೆ. ದೇವರು ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸುತ್ತಾನೆ ಮತ್ತು ಸರಿಗೂ ತಪ್ಪಿಗೂ ಅಷ್ಟೇ ವ್ಯತ್ಯಾಸವೂ ಇರುತ್ತದೆ. ಆತನೇ ವ್ಯತ್ಯಾಸವನ್ನು ಮಾಡುವಾತನಾಗಿದ್ದಾನೆ ಮತ್ತು ಆತನು ಇನ್ನೂ ಅದನ್ನು ಮಾಡುತ್ತಾ ಇದ್ದಾನೆ. ಮುಂದುವರಿದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 19ನೇ ವಚನವನ್ನು ನೋಡುವ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 4ನೆಯ ದಿನವಾಯಿತು. ಪ್ರಿಯರೇ, ಮುಂದುವರಿದು 5ನೇ ದಿನ ಪ್ರಾಣಿ ಜೀವ ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ನಾವು ಇಲ್ಲಿ ಖಚಿತ ಮೊತ್ತದ ಅಭಿವೃದ್ಧಿ ಇರುವುದನ್ನು ನೋಡುತ್ತೇವೆ. ಎಲ್ಲವುಗಳು ಒಂದು ಸಣ್ಣ ಕೋಶದಿಂದ ಬಂದಿರುವುದು ಎಂಬುದು ಇದರ ಅರ್ಥವಾಗಿರುವುದಿಲ್ಲ. ಆದರೆ ಪ್ರತಿಯೊಂದು ಜೀವಿಯಲ್ಲಿ ಒಂದೊಂದನ್ನು ದೇವರು ಉಂಟು ಮಾಡಿರುತ್ತಾನೆ ಮತ್ತು ಆ ಒಂದೊಂದರಿಂದ ಅಭಿವೃದ್ಧಿಯಾಗಿರುತ್ತವೆ. ಈ ವಾಕ್ಯ ಭಾಗದಲ್ಲಿ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. ಇಲ್ಲಿ ಉಪಯೋಗಿಸಲ್ಪಟ್ಟಿರುವಂಥ ಪದವು ಫೈಲಾಮ್ ಎಂಬುದಾಗಿ ಇರುತ್ತದೆ, ಅಂದರೆ ತಮ್ಮ ಜಾತಿಗನುಸಾರವಾಗಿ ಎಂಬುದಾಗಿ. ಪ್ರಿಯರೇ, ಉದಾಹರಣೆಗೆ ಕುದುರೆಯ ಕುಟುಂಬವನ್ನು ತೆಗೆದುಕೊಳ್ಳುವುದಾದರೆ ಅದು ಬರೀ ಒಂದು ಕುದುರೆಯ ಬಗ್ಗೆ ಹೇಳುವುದಿಲ್ಲ, ಆದರೆ ಕುದುರೆಯ ಜಾತಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಕುರಿತು ಹೇಳುವಂಥದ್ದಾಗಿದೆ. ಹೀಗೆ ದೇವರು ಆ ರೀತಿಯ ಒಂದನ್ನು ಸೃಷ್ಟಿಸಿದನು ಮತ್ತು ಆ ಒಂದರಿಂದ ಅಭಿವೃದ್ಧಿಯಾಗಿರುತ್ತದೆ. ಅದು ಪ್ರಚಂಡವಾದ ಅಭಿವೃದ್ಧಿಯಾಗಿರುತ್ತದೆ. ಅದರ ಜೊತೆಗೆ ವಿತರಣೆ ಕೂಡ ಇರುತ್ತದೆ, ಅಂದರೆ ಅಭಿವೃದ್ಧಿಯಾಗಿರುತ್ತದೆ, ಅವನತಿಯೂ ಆಗಿರುತ್ತದೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಹೀಗೆ ದೇವರು ಮಹಾ ಜಲಚರಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದೇ. ಪ್ರಿಯರೇ, ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಮುಂದುವರಿದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಜಲಚರಗಳು, ಪಕ್ಷಿಗಳು ತಮ್ಮ ಜಾತಿಗನುಸಾರವಾದವುಗಳನ್ನು ಹುಟ್ಟಿಸುವುದರ ಮೂಲಕ ಅಭಿವೃದ್ಧಿಯಾಗಬೇಕಾಗಿತ್ತು ಎಂಬುದೇ. ಅದು ಮಾನವ ಕುಲಕ್ಕೂ ಸಹ ಅನ್ವಯವಾಗುವಂಥದ್ದಾಗಿರುತ್ತದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 5ನೆಯ ದಿನವಾಯಿತು. ಮುಂದಕ್ಕೆ ನಾವು 6ನೇ ದಿನದ ಕುರಿತು ನೋಡೋಣ. 6ನೇ ದಿನ ಪ್ರಾಣಿ ಜೀವಿತದ ಫಲವಂತಿಕೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಗಮನಿಸಿರಿ. ಮತ್ತು ದೇವರು, ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಮತ್ತೆ ನಾವು ತಮ್ಮ ತಮ್ಮ ಜಾತಿಗನುಸಾರವಾಗಿ ಎಂಬ ಪದವಿನ್ಯಾಸವನ್ನು ನೋಡುತ್ತೇವೆ. ಅಂದರೆ ತಮ್ಮ ಜೈವಿಕ ಫೈಲಾಮ್ ಅನುಗುಣವಾಗಿ ಎಂಬುದಾಗಿ ಇರುತ್ತದೆ. ಈಗ ದೇವರು ಮಾನವ ಕುಲದಿಂದ ಸಸ್ಯ ಜೀವ ಮತ್ತು ಪ್ರಾಣಿ ಜೀವವನ್ನು ಬೇರ್ಪಡಿಸುವುದನ್ನು, ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳುವುದನ್ನು ನೋಡಲಿದ್ದೇವೆ. ಪ್ರಿಯರೇ, ಈ ಸೃಷ್ಟಿ ಅಥವಾ ಜೀವಿಯಲ್ಲಿ ನಾವು ಆಸಕ್ತರಾಗಿದ್ದೇವೆ. ಯಾಕಂದರೆ ಈ ವ್ಯಕ್ತಿಯು ನಮ್ಮ
ತಾತನ ಮುತ್ತಾತನ ಎಷ್ಟೋ ತಲೆಮಾರಿನ ಹಿಂದಿನ ತಾತನಾಗಿರುತ್ತಾನೆ. ಹಾಗಾದರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಂಬಂಧಿಗಳಾಗಿರುತ್ತೇವೆ. ಇಡೀ ಮಾನವ ಕುಟುಂಬವು ಸಂಬಂಧಿಯಾಗಿರುತ್ತದೆ ಎಂಬುದೇ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ತಿಳಿದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಅನುದಿನವೂ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ತಾವೆಲ್ಲರೂ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಸೃಷ್ಟಿಯ ವಿಷಯಗಳನ್ನು ಅದ್ಭುತವಾದ ರೀತಿಯಲ್ಲಿ ನೀನು ನಮಗೆ ನಿನ್ನ ವಾಕ್ಯದಲ್ಲಿ ತಿಳಿಯಪಡಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಾವು ನಿನ್ನ ಸೃಷ್ಟಿಗಳಾಗಿ ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವಂತೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರ ಚಿಂತಾಭಾರಗಳು, ಅವರ ಕಷ್ಟ, ಸಮಸ್ಯೆ, ಕಣ್ಣೀರು ಇವುಗಳಿಂದ ಬಿಡುಗಡೆ ಮಾಡಿ ಅವರು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಫಲಭರಿತವಾದ ಜೀವಿತವನ್ನು ಜೀವಿಸುವಂತೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದ ಸೃಷ್ಟಿಯನ್ನು ದೇವರು ತನ್ನ ಬಾಯ ಮಾತಿನಿಂದ ಕ್ರಮಪಡಿಸಿದ 6 ದಿವಸಗಳಲ್ಲಿ ದೇವರು ಸೃಷ್ಟಿಸಲ್ಪಟ್ಟಿರುವಂಥದ್ದನ್ನೇ ತೆಗೆದುಕೊಂಡು ಮತ್ತೆ ಸೃಷ್ಟಿಸಲಿಲ್ಲ. ಆದರೆ ಆತನು ಪುನಃ ಸೃಷ್ಟಿ ಮಾಡುತ್ತಾ ಬಂದನು ಎಂಬುದನ್ನು ನಾವು ತಿಳಿದುಕೊಂಡೆವು. ಆದುದರಿಂದ ನಾವು ಕ್ರಮವಿಲ್ಲದೆಯೋ ಬರಿದಾಗಿಯೂ ನಮ್ಮ ಜೀವಿತದಲ್ಲಿ ಇರದೆ ಆತನ ವಾಕ್ಯದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ನೂತನ ಸೃಷ್ಟಿಗಳಾಗಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಂತೋಷಪಟ್ಟು ಆಶೀರ್ವದಿಸಲ್ಪಟ್ಟಿರುವುದಾದರೆ ಈಗಲೇ ಕರೆ ಮಾಡಿರಿ. ಇತರರಿಗೂ ಈ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.